ಕೆಲವು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬಾ ಕಡಿಮೆ ಬ್ಲೀಡಿಂಗ್ ಆಗುತ್ತೆ. ಇಲ್ಲ ಅಂದ್ರೆ ಕೆಲವರಿಗೆ ಬ್ಲೀಡಿಂಗೇ ಆಗಲ್ಲ. ಈ ತರ ಇದ್ರೆ ಒಳ್ಳೇದೇ ಅಲ್ವಾ, ಪರವಾಗಿಲ್ಲ ಬಿಡು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇದು ಮೈಯಲ್ಲಿ ಕಡಿಮೆ ಹಿಮೋಗ್ಲೋಬಿನ್ ಇರೋ ಸಿಂಪ್ಟಮ್ ಆಗಿರ್ಬೋದು. ನಮ್ಮ ಬಾಡಿ ವೀಕ್ ಆಗ್ತಾ ಹೋದಂಗೆನೆ ಎನರ್ಜಿನ ಸೇವ್ ಮಾಡಕ್ಕೆ ಟ್ರೈ ಮಾಡತ್ತೆ. ಆಗ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು, ಇಲ್ಲ ಕಮ್ಮಿ ಬ್ಲೀಡಿಂಗ್ ಇರ್ಬೋದು, ಅಥವಾ ಬಾಡಿ ಕಂಪ್ಲೀಟ್ಲಿ ಟಯರ್ಡ್ ಅಂತ ಅನ್ಸ್ಬೋದು. ಆವಾಗ ಕಾರಣ ಇಲ್ದೇನೆ ತಲೆ ಸುತ್ತೋದು, ಹೇರ್ ಫಾಲ್, ಉಸಿರಾಟಕ್ಕೆ ತೊಂದರೆ, ಅಥವಾ ಫೇಸ್ ಯಾವಾಗಲೂ ಡಲ್ ಆಗಿ ಕಾಣಿಸೋದು. ಹೀಗೆಲ್ಲ ಇದ್ದಾಗ ಏನ್ ಯೋಚನೆ ಮಾಡ್ತೀವಿ? ಕೆಲಸ ತುಂಬಾ ಜಾಸ್ತಿ ಆಗಿರ್ಬೇಕು, ನೆನ್ನೆ ನಿದ್ದೆ ಸರಿ ಇಲ್ಲ, ಅಥವಾ ಇದು ನಾರ್ಮಲ್ ಅಂತ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ಬಿಡ್ತೀವಿ. ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆದ್ರೆ ದೇಹಕ್ಕೆ ಆಕ್ಸಿಜನ್ ಕಮ್ಮಿ ಸಿಗತ್ತೆ. ಆವಾಗ ತುಂಬಾನೇ ಸುಸ್ತು ಅಂತ ಅನ್ಸುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಪೀರಿಯಡ್ಸ್ ಟೈಮ್ನಲ್ಲಿ ಹೆವಿ ಬ್ಲೀಡಿಂಗ್ ಆಗ್ತಾ ಇದ್ರೆ ಸೂನ್ ಆಫ್ಟರ್ ಪೀರಿಯಡ್ಸ್ ತುಂಬಾನೇ ಸುಸ್ತಿರತ್ತೆ. ಅದಲ್ದೇನೆ ಡಯಟಿಂಗ್ ಅಂತ ಹೇಳಿ ಸರಿಯಾಗಿ ತಿಂದೇ ಇರೋದು, ಇದರಿಂದ ನ್ಯೂಟ್ರಿಷನ್ನ ಕೊರತೆ, ಇದೆಲ್ಲ ರೀಸನ್ ಕೂಡ ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾ ಇರತ್ತೆ. ನಿಮ್ಮ ಬಾಡಿ ಆಲ್ರೆಡಿ ಸಿಗ್ನಲ್ ಕೊಡ್ತಾ ಇದ್ರೆ ಚೆನ್ನಾಗಿರೋ ಊಟ ಮಾಡಿ, ಐರನ್ ರಿಚ್ ಫುಡ್ ತಿನ್ನಿ, ಗ್ರೀನ್ ಲೀವ್ಸ್, ಪ್ರೋಟೀನ್ ರಿಚ್ ಊಟ, ಇದನ್ನೆಲ್ಲ ಡೈಲಿ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಹೋದ್ರೆ ಡಿಫ್ರೆನ್ಸ್ ಕಾಣಿಸುತ್ತೆ. ಹೆಣ್ಮಕ್ಳು ಯಾವಾಗಲೂ ಅಡ್ಜಸ್ಟ್ ಮಾಡ್ಕೋತಾರೆ, ಆದರೆ ಹೆಲ್ತ್ ಮಾತ್ರ ಅಡ್ಜಸ್ಟ್ ಆಗಲ್ಲ. ನಿಮಗೂ ಈ ಥರ ಸಿಂಪ್ಟಮ್ಸ್ ಇದ್ರೆ ಹೆಲ್ತ್ ಅಂತ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿ.